ಮಾನ್ಯ ಮಂತ್ರಿ ಅವರೇ, ಶ್ರೀ ರಾಜೇಗೌಡರು ಕೇಳಿರುವಂತ ಪ್ರಶ್ನೆ ಬರೇ ಮಲೆನಾಡು ಅಥವಾ ಅರೆ ಮಲೆನಾಡು ಸೀಮಿತ ಇಲ್ಲ ಅಧ್ಯಕ್ಷ, ಇಡೀ ರಾಜ್ಯಾದ್ಯಂತ ಇದೆ. ಪ್ರಮುಖವಾಗಿ ಎರಡು ಬೇಡಿಕೆಗಳಿದೆ ಅಧ್ಯಕ್ಷರೇ. ಒಂದನೇದು ಗ್ರಾಮ ಪಂಚಾಯತಿನ ನೌಕರರಿಗೆ ಕನಿಷ್ಠ ವೇತನ ಹೆಚ್ಚಳ ಮಾಡೋದ್ರ ಬಗ್ಗೆ. ಈಗಾಗಲೇ ಇವಾಗ ಅವ್ರೇನು ಮಿನಿಮಮ್ ವೇಜಸ್ ಇದೆ ಅದು 2022ರಲ್ಲಿ ಆಗಿರೋದಂಥದ್ದು. ಈಗಾಗಲೇ 11/4/2025 ಒಂದು ಡ್ರಾಫ್ಟ್ ನೋಟಿಫಿಕೇಶನ್ ಲೇಬರ್ ಡಿಪಾರ್ಟ್ಮೆಂಟ್ ಇಂದ ಬಂದಿದೆ. ಇದು ನಾವು ಮಾಡೋದಲ್ಲ ಅಧ್ಯಕ್ಷರೇ, ಕಾರ್ಮಿಕ ಇಲಾಖೆದವ್ರು ಮಾಡ್ತಾರೆ. ಕಾರ್ಮಿಕ ಇಲಾಖೆದವರು ಈಗಾಗಲೇ ಎಲ್ಲ ಇಲಾಖೆದವರಿಗೆ ಅವರ ಅಭಿಪ್ರಾಯನ ಕೇಳಲಿಕ್ಕೆ ಒಂದು ನೋಟಿಫಿಕೇಶನ್ ಅನ್ನ ಹೊರಡಿಸಿದ್ದಾರೆ ಅಧ್ಯಕ್ಷರೇ. ಅದು ಫೈನಲ್ ನೋಟಿಫಿಕೇಶನ್ ಯಾವಾಗ ಲೇಬರ್ ಡಿಪಾರ್ಟ್ಮೆಂಟ್ ಇಂದ ಆಗುತ್ತೆ ಅದಾದ್ಮೇಲೆ ಅದನ್ನೇ ನಾವು ಇಲ್ಲಿ ಅಳವಡಿಸ್ಕೋಬೇಕಾಗ್ತದೆ. ಒಂದನೇದು. ಎರಡನೇದು ಅವ್ರು ಕೇಳ್ತಾ ಇರೋದು ಪ್ರಮುಖವಾದಂತ ಪ್ರಶ್ನೆ, ನಮ್ಮ ಗ್ರಾಮ ಪಂಚಾಯತಿ ನೌಕರರಿಗೆ ಸೇವಾ ಜ್ಯೇಷ್ಠತೆಯಿಂದ ವೇತನ ಪಾವತಿ ಮಾಡುವ ಪ್ರಸ್ತಾವನೆ ಸರ್ಕಾರಕ್ಕೆ ನಾವು ಸಲ್ಲಿಸಿದೀವ ಇಲ್ಲ ಅಂತ ಈಗಾಗಲೇ 2 ಬಾರಿ ನಾವು ಸೀನಿಯಾರಿಟಿ ಮೇಲೆಗೆ, ಜ್ಯೇಷ್ಠತೆ ಮೇಲೆಗೆ ಯಾರು ನಮ್ಮ ನೌಕರರಿದ್ದಾರೆ ಅವರಿಗೆ ಸಮಾನವಾಗಿ ಅವರಿಗೆ ತಕ್ಕಂಗೆ ವೇತನ ಕೊಡಬೇಕು ಅಂದ್ಬಿಟ್ಟು ಈಗಾಗಲೇ 22/2/2024 ಅದಾದ್ಮೇಲೆ 7/8/2025 2 ಸರಿ ಆಗ್ಲೇ ನಾವು ಮನವಿಯನ್ನ ನಾವು ಮಾಡ್ಕೊಂಡಿದ್ದೇವೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ. ಅದನ್ನು ಕೂಡ ಅವರು ಪರಿಶೀಲನೆ ಮಾಡಿಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ದಾರೆ ಅಧ್ಯಕ್ಷರೇ. ಈಗ ಮತ್ತೊಮ್ಮೆ ಮಾನ್ಯ ಶಾಸಕರ ನಿರೀಕ್ಷೆಯಂತೆ ಅದನ್ನ ನಾನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರಿಗೆ ಕಳಿಸ್ಕೊಟ್ಟು ಅದಕ್ಕೆ ಅನುಮೋದನೆ ನೀಡುವಂತೆ ನಾನು ಒತ್ತಾಯ ಮಾಡ್ತೀನಿ ಅಧ್ಯಕ್ಷರೇ. ಎರಡನೇದು ಅವರು ಏನ್ ಹೇಳ್ತಾ ಇರೋದು, ನಮ್ಮ ಚಿಕ್ಕಮಗಳೂರು ಶಾಸಕರು ಈ ನಿಮ್ಮ ನೀರ್ ಗಂಟಿಗಳಿರ್ಬೋದು, ಬಿಲ್ ಕಲೆಕ್ಟರ್ ಇರ್ಬೋದು, ಅವರಿಗೆ ನಾವು ರಿಕ್ರೂಟ್ಮೆಂಟ್ ಆಗ್ತಾ ಇಲ್ಲ ಅಥವಾ ಇದು ಅಂತ, ಅದು ಜಿಲ್ಲಾ ಪಂಚಾಯತ್ ಮೂಲಕನೇ ಮಾಡಬಹುದು ಅದನ್ನ. ಸೊ ಅದನ್ನ ಎಲ್ಲೇ ಖಾಲಿ ಇದೆ ನಾವು ನೋಡ್ಕೊಂಡು ಸಿಇಒ ಅವ್ರ ಹತ್ರ ಮಾತಾಡ್ಕೊಂಡು ಎಷ್ಟಿದೆ ಅಂದ್ಬಿಟ್ಟು ಜಿಲ್ಲಾ ಪಂಚಾಯತ್ ಬೇಸ್ಡ್ ಆನ್ ನೋಟಿಫಿಕೇಶನ್, ಬೇಸ್ಡ್ ಆನ್ ರೋಸ್ಟರ್ ಮಾಡಬೇಕಾಗುತ್ತೆ. ಅದನ್ನ ನಾವು ಮಾಡಬಹುದು ಅಧ್ಯಕ್ಷರೇ. ದಟ್ ಅದು ಸ್ಥಳೀಯದಲ್ಲೇ ಮಾಡಬಹುದು, ಅದಕ್ಕೇನು ಸರ್ಕಾರಕ್ಕೆ ತನಕ ಬರೋದು ಅವಶ್ಯಕತೆ ಇಲ್ಲ, ನೇರ ನೇಮಕಾತಿ ಇರುತ್ತೆ. ಬಟ್ ಈ 2 ವಿಚಾರಗಳನ್ನ ಅಲ್ಲಿನ ಸ್ಥಳೀಯ ಸಿಇಒಗೆ ಹೇಳ್ತೀವಿ. ಮತ್ತೆ FDಗೆ ಮತ್ತೊಮ್ಮೆ ಶ್ರೀ ರಾಜೇಗೌಡರು ಏನ್ ಹೇಳಿದ್ದಾರೆ ಆ ಪ್ರಪೋಸಲ್ ಅನ್ನ ಜ್ಯೇಷ್ಠತಾ ಪ್ರಕಾರ ಬೇಕಾಗಿದೆ ಅದನ್ನ ನಾನು ಕಳಿಸ್ಕೊಡ್ತೀನಿ.